ಜಗತ್ತಿನಲ್ಲಿ ಶಾಂತಿಯ ಕ್ಷಾಮ ಕಾಡ್ತಾ ಇದೆ. ಯುದ್ಧ ಅಂತಕ್ಕಂಥದ್ದು ಹಿಂಸೆ, ಕ್ರೌರ್ಯ, ನರಮೇಧ, ಆರ್ಥಿಕ ಅಭಿವೃದ್ಧಿಗೆ ಹಿನ್ನಡೆ, ಶಾಂತಿಗೆ ಧಕ್ಕೆ. ಹಾಗಾಗಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯಾರಿಂದಲೇ ಆದರೂ ಯಾವ ಕಾಲದಲ್ಲಿ ಆದರೂ ನಾವೆಲ್ಲ ಯುದ್ಧ ವಿರೋಧಿ ಧ್ವನಿಯನ್ನು ಎತ್ತಬೇಕಾಗಿದೆ. ಎರಡನೇದಾಗಿ ಶಾಂತಿಯ ಪರವಾದಂಥ ಚಳುವಳಿಯನ್ನು ಕಟ್ಟಬೇಕಾಗಿದೆ. ಇವತ್ತು ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆಗೆ ನಮಗುಳಿದಿರ್ತಕ್ಕಂಥದ್ದು ಸರ್ಕಾರಗಳಲ್ಲ, ಜನರ ಚಳುವಳಿಗಳು. ಹಾಗಾಗಿ ಇವತ್ತು ಎಲ್ಲ ದುರಂತಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಸಾಮ್ರಾಜ್ಯಶಾಹಿಗಳು. ಸಾಮ್ರಾಜ್ಯಶಾಹಿಗಳಿಗೆ ನಾವು ಧಿಕ್ಕಾರನ್ನು ಹಾಕಬೇಕಾಗಿದೆ. ಆ ಮನಸ್ಥಿತಿಯನ್ನು ಇಡೀ ಜಗತ್ತಿನ ಜನ, ನಾನು ಅಮೇರಿಕಾ ದೇಶದ ಜನರನ್ನು ಮತ್ತು ಇಸ್ರೇಲ್ ಜನರನ್ನು ಅಭಿನಂದಿಸ್ತೀನಿ. ಯಾಕೆಂದರೆ ಅಲ್ಲಿನ ಯುದ್ಧಕೋರಿ ನೀತಿಯನ್ನು, ಸರ್ವಾಧಿಕಾರಿ ನೀತಿಯನ್ನು, ಸಾಮ್ರಾಜ್ಯಶಾಹಿ ನೀತಿಯನ್ನು ಅಲ್ಲಿನ ಜನರೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟಿಸಿ ಧ್ವನಿ ಎತ್ತಿದ್ದಾರೆ. ಅವರನ್ನು ನಾವು ಅಭಿನಂದಿಸಬೇಕು, ಅವ್ರ ಜೊತೆ ನಾವು ಸಾಥ್ ನೀಡಬೇಕು.